ರಾಜ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರು ಪ್ರಧಾನಿ ನರೇಂದ್ರ ಮೋದಿ ಅವರು ಆನೆ ಇದ್ದಂತೆ, ಸಚಿವ ಪ್ರಿಯಾಂಕ್ ಖರ್ಗೆ ಬೊಗಳುವ ನಾಯಿ ಇದ್ದಂತೆ ಅಂತ ಒಂದು ಹೇಳಿಕೆಯನ್ನು ನೀಡಿದರು. ಈ ಹೇಳಿಕೆಯನ್ನು ಖಂಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಅವಹೇಳ ಮಾಡಿದ್ದನ್ನು ಖಂಡಿಸಿ ಇನ್ನು ಚಿತಾಪುರ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ತಿರಂಗಾ ಯಾತ್ರೆಯಲ್ಲಿ ಭಾಗವಹಿಸಲು ಪಟ್ಟಣಕ್ಕೆ ಆಗಮಿಸಿದ ಛಲವಾದಿ ನಾರಾಯಣಸ್ವಾಮಿಯವರ ಉದ್ರಿಕ್ತ ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನು ತಂಗಿದ ಪ್ರವಾಸಿ ಮಂದಿರಕ್ಕೆ ನುಗ್ಗಿ ಮುತ್ತಿಗೆ ಹಾಕಲು ಪ್ರಯತ್ನಿಸಿರುವ ಘಟನೆ ನಡೆದಿದೆ. ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವಮಾನ ಮಾಡಿದಂತ ಛಲವಾದಿ ನಾರಾಯಣಸ್ವಾಮಿಯವರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರವಾಸಿ ಮಂದಿರದತ್ತ ಬಂದ ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತನಾಡಲು ನಿಮಗೆ ನೈತಿಕತೆ ಏನಿದೆ ಎಂದು ಪ್ರಶ್ನಿಸುತ್ತಾ ಮುಗಿಬೀಳಲು ಯತ್ನಿಸಿದ್ರು. ಭಾವನೆಗಳಿಗೆ ಸ್ಪಂದಿಸುತ್ತಿರುವ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ವಿನಾಕಾರಣ ಆರೋಪಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ, ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬುಧವಾರ ಹಮ್ಮಿಕೊಂಡಿದ್ದ ಸಮಾವೇಶಕ್ಕೆ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ರಾಜ್ಯ ಸಚಿವ ಬಾಬುರಾವ್ ಚೌಹಾಣ್ ಅವರು ಸೇರಿದಂತೆ ಇನ್ನು ಅನೇಕ ಬಿಜೆಪಿಯ ನಾಯಕರು ಮತ್ತು ಮುಖಂಡರು ಆಗಮಿಸಿದ್ರು. ಇದನ್ನು ಅರಿತ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಅವರನ್ನ ಮುತ್ತಿಗೆ ಹಾಕುವ ಮೂಲಕ ಸುಮಾರು 2 ಗಂಟೆಗಳ ಕಾಲ ಪ್ರವಾಸಿ ಮಂದಿರದಲ್ಲಿ ಕೂಡಿ ಹಾಕಿರುವ ಘಟನೆ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನು ಮನವೊಲಿಸಲು ಪೊಲೀಸರು ಯತ್ನಿಸಿದ್ದು ಇಲಾಖೆ ಹರಸಾಹಸ ಪಡಬೇಕಾಯಿತು. ವಿಚಾರ ಮಾಡ್ಲತ್ತೀವಿ ಆದ್ರೂ ಕೂಡ ಬರ್ಲಕ್ ಕಾರಣ ಅಂತಂದ್ರ ನಿಮ್ ಡಿಪಾರ್ಟ್ಮೆಂಟ್ ಅಂತಾರ ಅವರ ವೈಯಕ್ತಿಕದ ಅವರ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವಮಾನ ಮಾಡಿದಂತ ನಾರಾಯಣಸ್ವಾಮಿ ಹೇಳಿದಿಕ್ಕಾರ, ನಾರಾಯಣಸ್ವಾಮಿ ಹೇಳಿದಿಕ್ಕಾರ, ಅಯೋಗ್ಯ ನಾರಾಯಣಸ್ವಾಮಿ ಹೇಳಿದಿಕ್ಕಾರ, ಅಯೋಗ್ಯ ನಾರಾಯಣಸ್ವಾಮಿ ಹೇಳಿದಿಕ್ಕಾರ. ಬೇಕು 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 ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಸಮಯ ಕೇಳಲೇಬೇಕು ಕೇಳಲೇಬೇಕು, ಸಮಯ ಕೇಳಲೇಬೇಕು ಕೇಳಲೇಬೇಕು, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಬೇಕು 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 ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಅಯೋಗ್ಯ ನಾರಾಯಣಸ್ವಾಮಿ ಹೇಳಿದಿಕ್ಕಾರ, ಪ್ರಿಯಾಂಕ್ ಖರ್ಗೆ ಅವಮಾನ ಮಾಡಂತ ನಾರಾಯಣಸ್ವಾಮಿ ಹೇಳಿದಿಕ್ಕಾರ. जब तक सूरज चांद रहेगा, जब तक सूरज चांद रहेगा, जब तक सूरज चांद रहेगा, बड़वर बंधु यारप्ಪ, बड़वर बंधु यारಪ್ಪ, ಶಿಕ್ಷಣ ಪ್ರೇಮಿ ಯಾರಪ್ಪ, ಶಿಕ್ಷಣ ಪ್ರೇಮಿ ಯಾರಪ್ಪ, ಸಮಾನಾಧಿಕಾರ ಯಾರಪ್ಪ,
ನಿಮ್ಮ ಸಿಬ್ಬಂದಿ ಸಾಹೇಬ್ರು ಬಂದವರಿಗೆ ಸರ್ ಹೊಡಿತೀರಾ ಅರೆಸ್ಟ್ ಮಾಡ್ರಿ ನಾವು ಸ್ವಾಮಿ ಯಾರೇ ಧಿಕ್ಕಾರ ಸ್ವಾಮಿ ಯಾರೇ ಧಿಕ್ಕಾರ ಯಾರೇ ನಿಮ್ಮವರ ವೈಯಕ್ತಿಕವಾಗಿ ಒಂದು ಪಾರ್ಟಿ ಆಚರಣೆ ಮಾತಾಡ್ರಿ ನಿಮ್ಮ ಸಿಬ್ಬಂದಿಯವರು ಒಂದು ಪಾರ್ಟಿ ಆಚರಣೆ ಮಾತಾಡ್ರಿ ಸರ್ ನಿಮ್ಮ ಸಿಬ್ಬಂದಿಯವರು ಒಂದು ಪಾರ್ಟಿ ಆಚರಣೆ ಮಾತಾಡ್ರಿ ಸರ್ ನಮಗೆ ಸಿಬ್ಬಂದಿಯವರು ಒಂದು ಪಾರ್ಟಿ ಬಂದ್ರ ನಿಮ್ಮ ಸಿಬ್ಬಂದಿ ಒಬ್ಬರೇ ಅಜೆಂಡಾ ಮಾಜಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಶಿವರುದ್ರಪ್ಪ ದಂಡೆ, ವಿನೋದ್ ಗುತ್ತೇದಾರ್, ಶ್ರೀನಿವಾಸ್ ಪಾಲಪ್ಪ, ರಾಮಲಿಂಗ ಬ್ಯಾನರ್, ಶ್ರೀಕಾಂತ್ ಶಿಂದೆ, ಸಂಜಯ್ ಬೋಳ್ಕಾರ್, ಹನುಮಂತ್ ಸಂಕನೂರ್, ನಿಂಬನಗೌಡ ಇಟಗಿ, ಉದಯ್ ಯಾದಗಿರಿ, ಶೇಖ್ ಬಬ್ಲು, ಮೋನೇಶ್ ದಂಡಗುಂಡ, ದೇವೇಂದ್ರ ಅವಾಳ್, ಶಿವೋಗಿ ರಾವೂರ್, ಸುರೇಶ್ ಗುತ್ತೇದಾರ್, ಪ್ರಭು ನಾಡಿಕಾರ್ ಸೇರಿದಂತೆ ಹಲವಾರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮಹೇಶ್ ಮೇಘಣ್ಣನವರ್, ಡಿವೈಎಸ್ಪಿ ಶಂಕರಗೌಡ ಪಾಟೀಲ್, ಸಿಪಿಐಗಳಾದ ಚಂದ್ರಶೇಖರ್ ತಿಗಡಿ, ನಟರಾಜ್ ಬಾರ್, ಪಿಎಸ್ಐಗಳಾದ ಶ್ರೀಶೈಲ್ ಅಂಬಾಟೆ, ಚಂದ್ರಕಾಂತ್ ಮೆಕಾಲೆ, ಶೀಲಾದೇವಿ ಅವರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದರು. ಪಟ್ಟಣದಲ್ಲಿ ಬಿಗುವಿನ ವಾತಾವರಣವೂ ಕೂಡ ನಿರ್ಮಾಣವಾಗಿತ್ತು. ಅಣ್ಣಾರಾಯ್ ವಿವಣಿ RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಅವರಿಗೆ ಎಲ್ರಿಗೂ ಹೇಳಿದ್ದೆ, ವಿಶೇಷವಾಗಿ ಹೆಸರು ತಗೊಂಡಿದ್ದೆ,
ಆ ಹೆಸರನ್ನ ವಾಪಸ್ ತೆಗೆದ ಮುಗಿದೈತೆ. ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ಒಬ್ಬರ ಹೆಸರು ಮಾತ್ರ ನೀವು ವಾಪಸ್ ತಗೊಳ್ತೀರಿ. ಇನ್ಯಾರು ಹೇಳಿಲ್ಲಲ್ಲಪ್ಪ ನಾನು ನೀವು ಮತ್ತೆ ನೀವು ಇದನ್ನ ಮಾಡಬೇಡ್ರಿ. ಮುಗಿದಿದೆ, ಇಶ್ಯೂ ಮುಗಿದಿದೆ. ಇಟ್ ಇಸ್ ದ ಎಂಡ್ ಆಫ್ ದಿ ಇಯರ್. ಇಲ್ಲ ಸರ್, ಆಗ್ಲೇ ದಿನೇಶ್ ಗುಂಡೂರಾವ್ ಅವರು ಸೇರಿ ಇನ್ನೊಂದಿಷ್ಟು ಜನನು ಮಾತಾಡ್ತಾರೆ. ನಮ್ಮ ಪಕ್ಷದ ಹಿರಿಯರು ಆ ಹೆಸರನ್ನ, ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ನೀವು ಹೋಲಿಕೆ ಮಾಡಬಾರ್ದಿತ್ತು. ಬಿಟ್ಬಿಡಿ, ಅವರ ಹೆಸರನ್ನ ತಗೋಬಾಡಿ ಅಂತ ಹೇಳಿ. ಆದ್ರಿಂದಾಗಿ ಮನೆ ಯಡಿಯೂರಪ್ಪನವರು ದೊಡ್ಡ ಮನುಷ್ಯರು ಅವರು. ಅದರಿಂದಾಗಿ ನಾನು ಹೇಳಿದ್ದು ಗಾದೆ ಅಷ್ಟೇ. ಅದನ್ನ ಅವರು ಇದಕ್ಕೆ ತಗೊಂಡ್ರು. ಬಟ್ ಅವ್ರ ಹೆಸರು ನಾನು ಹೇಳುವಾಗ ಹೇಳಿದ್ದು ನಿಜ, ಇಲ್ಲ ಅಂತಲ್ಲ. ಆದ್ರಿಂದ ನಮಗೆ ಅವರಷ್ಟು ನಮ್ಮನ್ನ ಶೆಡ್ಡಿಯವರನ್ನು ಅಂದಾಗ್ಲೂ ನಮಗೂ ನೋವಾಯ್ತು. ಆದ್ರೆ ನಾವು ಅದನ್ನು ನಾವು ಸ್ಪೋರ್ಟಿವ್ ಆಗಿ ತಗೊಂಡ್ವಿ. ಪ್ರಧಾನಮಂತ್ರಿಗಳನ್ನ ವಿಷಸರ್ಪ ಅಂದಾಗ್ಲೂ ಸ್ಪೋರ್ಟಿವ್ ಆಗಿ ತಗೊಂಡ್ವಿ. ಯಾಕೆ ರಾಜಕಾರಣದಲ್ಲಿ ಒಂದು ಮಾತಿಗೆ ಬಂದ್ಬಿಡ್ತದೆ. ಆಯ್ತು, ಅದರಿಂದಾಗಿ ನಾನು ಹೇಳಿದ್ದೀನಿ. ಸೊ ಆನೆ ಹೋಗುವಾಗ ನಾಯಿಗಳು ಬೊಗಳೋದು ಸಹಜ, ಆದ್ರೆ ಆನೆ ಅದಕ್ಕೆಲ್ಲ ಏನು ರಿಯಾಕ್ಷನ್ ಕೊಡಲ್ಲ ಅನ್ನೋದು ಹೇಳಿದೆ. ಆದ್ರೆ ಇವ್ರ ಹೆಸರು ತಗೊಂಡಿದೀವಲ್ಲ, ಅವ್ರ ಹೆಸರನ್ನ ಕೈಬಿಟ್ಟು ನೋಡಿ, ಅದನ್ನ ಕ್ಷಮೆ ಅಂತಲ್ಲ. ಸೊ ವಿತ್ ದ ಪ್ರೆಷರ್ ಅಂದ್ರೆ ಪತ್ರಕರ್ತರು ಯಾರು ಅಂತ ಕೇಳಿದಾಗ ಸೊ ಅದು ಬಂತು, ಹೇಳ್ಬಿಟ್ಟೆ ನಾನು. ಆಮೇಲೆ ಉದ್ದೇಶ ಸುಮಾರು ಜನರ ಹೆಸರುಗಳು, ಈಗ ದಿನೇಶ್ ಗುಂಡೂರಾವ್ ಬೈದಿದ್ರು, ಕೊಟ್ಟೂರು ಮಂಜು ಅಂತ ಬೈದ್ರು, ಆ ಕಡೆ ಸಂತೋಷ್ ಲಾಡ್ ಬೈದ್ರು, ಅನೇಕರು ಬೈದಿದ್ದಾರೆ ಪ್ರಧಾನಮಂತ್ರಿಗಳು. ಸೊ ಆದ್ರೆ ಹೆಸರಿನಲ್ಲಿ ಇವ್ರ ಹೆಸರು ಇತ್ತು, ಅವ್ರ ಹೆಸರು ಹೇಳಿದ್ದೀನಿ. ಬಟ್ ಪರ್ಟಿಕ್ಯುಲರ್ ಆಗಿ ಯಾಕೆ ಆ ಹೆಸರು ಬಂತು ಅಂದ್ರೆ, ನಾನು ಗುಲ್ಬರ್ಗಾದಲ್ಲಿದ್ದೆ. ಪತ್ರಕರ್ತರು ಸಹಜವಾಗಿ ಕೇಳ್ತಾರೆ, ನೀವು ಇಲ್ಲಿ ಬಂದಾಗ, ತಾಲೂಕಿಗೆ ಬಂದಾಗ ನೀವು ಇಲ್ಲಿನ ವಿಷಯಗಳನ್ನು ಕೇಳ್ತಾರೆ. ಹಂಗೆ ಅದು ಹೇಳಿದ್ದೆ. ಅದರಿಂದಾಗಿ ಅವ್ರಿಗೆ ನೋವಾಗಿದ್ರೆ ಆ ಹೆಸರನ್ನ ನಾನು ತೆಗೆದು ಅವ್ರ ಹೆಸರನ್ನ ನಾನು ವಾಪಸ್ ತಗೊಂಡಿದ್ದೆ. ಅದಾದ್ಮೇಲೆ ಅವ್ರಿಗದ ಸಂಬಂಧನೇ ಬರೋದಿಲ್ಲ. ಅಂದ್ರೆ ದಿನೇಶ್ ಗುಂಡೂರಾವ್ ಈಗ ಯಾರ ಹೆಸರು ಇಲ್ಲ. ಪ್ರಧಾನಮಂತ್ರಿಗಳನ್ನ ನಿಂದಿಸೋದನ್ನ ಈ ರೀತಿ ಯಾರು ಮಾಡಬಾರ್ದು. ಯಾಕಂದ್ರೆ ಅವ್ರ ದೇಶದ ಪರವಾಗಿ ಕೆಲಸ. ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೆ, ಈಗ ಅದ್ಯಾರ್ದು ಬಂದಿರೋದು ಪ್ರಿಯಾಂಕಾ ಖರ್ಗೆ ಅವ್ರದ್ದು. ಅವ್ರು ನೋವಾಗಿದ್ರೆ ನಂದು ವಿಷಾದ ಇದೆ, ವಾಪಸ್ ತಗೊಂಡ್ಬಿಟ್ಟು ಅಷ್ಟೇ. ಅಲ್ಲ ಈಗ